ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿನ್ನಿ ಡಿಸೈನ್ಸ್. ಇವತ್ತು 10 ಸೀರೆ ಕುಚ್ಚು ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ ನನ್ನ ಕಸ್ಟಮರ್ದು. ಯಾವ್ಯಾವ ಥರ ಹಾಕಿದ್ದೀನಿ, ಯಾವ್ಯಾವ ಪ್ರೈಸು ಅಂತ ಹೇಳ್ತೀನಿ ನೋಡಿ. ಇದಕ್ಕೆ 250 ಚಾರ್ಜ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ಸೀರೆಯಲ್ಲೇ ದಾರ ತೆಗೆದು ಹಾಕಿರೋದು, ಒರಿಜಿನಲ್ ಸಿಲ್ಕ್ ಥ್ರೆಡ್ ಇದು. ತುಂಬ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ಒಂದೇ ಕಲರ್ ಕುಚ್ಚು ಸಾಕೊಂಡಿದ್ರು ಕಸ್ಟಮರು. ಅದಕ್ಕೆ ಪಿಂಕ್ ಕಲರ್ ಒಂದೇ ಕಲರಲ್ಲೇ ಮಾಡಿದ್ದೀನಿ ಫುಲ್ಲು. 2 ಕಲರ್ಸ್ ಸ್ಯಾರಿ ಇತ್ತು, ಬಟ್ ಅವ್ರು 2 ಕಲರ್ಸ್ ಬೇಡ, ಒಂದೇ ಕಲರ್ ಸಾಕು ಅಂತಿದ್ದಾರೆ. ಅದಕ್ಕೆ ಸ್ಯಾರಿ ಪೂರ್ತಿ ಒಂದೇ ಕಲರ್ ಹಾಕಿದ್ದೀವಿ. ಇದಕ್ಕೆ 250 ಚಾರ್ಜ್ ಮಾಡ್ತೀವಿ. ಈ ಥರ ಬರುತ್ತೆ ನೋಡಿ. ತುಂಬ ಚೆನ್ನಾಗಿದೆ, ಯೂನಿಕ್ ಆಗಿದೆ. ಇದೆಲ್ಲ ವಿಡಿಯೋಸ್ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ. ಬೇಕಾದ್ರೆ ಅಲ್ಲಿ ಹೋಗಿ ಡಿಸೈನ್ ಹೇಗೆ ಮಾಡೋದು ಅಂತ ನೀವು ನೋಡ್ಬೋದು ಫ್ರೆಂಡ್ಸ್. ನೋಡಿ ಈ ಥರ ಇದೆ, ತುಂಬ ಚೆನ್ನಾಗಿದೆ, ಸಿಂಪಲ್ ಲುಕ್ ಇದೆ. ಎರಡನೇ ಸೀರೆ ಇದು. ಇದಕ್ಕೆ 250 to 300 ಚಾರ್ಜ್ ಮಾಡ್ತೀನಿ ನಾನು. 300 ಚಾರ್ಜ್ ಮಾಡಿದ್ದೀನಿ ಕಸ್ಟಮರ್ಗೆ. ನೋಡಿ ಹೇಗಿದೆ ಅಂತ. 2 ಪರ್ಲ್ ಹಾಕಿದ್ದೀನಿ, ಮತ್ತು ಒಂದು ಕುಚ್ಚು ಸಿಂಗಲ್ ಕಲರ್ಸ್ ಹಾಕೊಂಡಿದ್ರು ಇವರು ಸ್ಯಾರಿಗೆ. ಹಾಗಾಗಿ ಸ್ಯಾರಿ ಪೂರ್ತಿ ಈ ಥರ ಹಾಕ್ಕೊಂಡು ಹೋಗಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ತುಂಬ ಸಿಂಪಲ್ಲಾಗಿ, ಇದು ಒಂಥರ ಕಾಟನ್ ಸಿಲ್ಕ್ ಟೈಪ್ ಸ್ಯಾರಿ. ಅದಕ್ಕೆ ಅವ್ರಿಗೆ ಇಷ್ಟೇ ಸಾಕು, ಸಿಂಪಲ್ಲಾಗಿ. ಗೋಲ್ಡ್ ಬೀಡ್ಸ್ ಎಲ್ಲ ಏನೂ ಬೇಡ, ಸ್ಯಾರಿಯಲ್ಲಿ ಪೂರ್ತಿ ಸಿಲ್ವರ್ ಇದೆ ಅಂದರು. ಅದಕ್ಕಾಗಿ ನಾನು ಪರ್ಲ್ ಬೀಡ್ಸ್ ಹಾಕಿ ಯೂಸ್ ಮಾಡಿಬಿಟ್ಟು ಈ ಥರ ಹಾಕಿದ್ದೀನಿ ಫ್ರೆಂಡ್ಸ್. ತುಂಬ ಗ್ರ್ಯಾಂಡ್ ಲುಕ್ಕು ಬರುತ್ತೆ. ಅಷ್ಟು ಗ್ರ್ಯಾಂಡು ಇಲ್ಲ, ಅಷ್ಟು ಸಿಂಪಲ್ಲೇ ಇಲ್ಲ, ತುಂಬ ಮೀಡಿಯಮ್ ಆಗಿದೆ. ಇದೆಲ್ಲ ಸ್ವಲ್ಪ ಕ್ರೋಶದೆಲ್ಲ ಹಾಕೋ ಡಿಸೈನು. ನಾನು ನಾರ್ಮಲ್ ನೀಡಲ್ಲಿ ಹೆಂಗೆ ಯೂಸ್ ಮಾಡೋದು ಅಂತ ತೋರಿಸಿದ್ದೀನಿ. ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ವಿಡಿಯೋದಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಮಾಡೋದು ಈ ಡಿಸೈನು ಅಂತ. ಇದು ಮೂರನೇ ಸೀರೆ ಫ್ರೆಂಡ್ಸ್. ಇದಕ್ಕೂ ಅಷ್ಟೇ, ಇದು ಫುಲ್ಲು ಸಿಲ್ವರೇ ಇತ್ತು ಸ್ಯಾರಿಯಲ್ಲಿ. ಹಾಗಾಗಿ ಒಂದು ಪರ್ಲ್ ಹಾಕಿಬಿಟ್ಟು ಒಂದು ಕುಚ್ಚು ಹಾಕಿದ್ದೀನಿ. ಒಂದು ಕುಚ್ಚು ಅಂದರೆ ಒಂದೇ ಕುಚ್ಚಲ್ಲಿ 2 ಕಲರ್ಸ್ ಹಾಕಿದ್ದೀನಿ, ಬ್ಲೂ ಆ್ಯಂಡ್ ಪರ್ಪಲ್ಲು. ಎರಡು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಡಿಫ್ರೆಂಟ್ ಆಗಿ ಇರಲಿ ಅಂತ ನಾನೇ ಓನಾಗಿ ಈ ಥರ ಹಾಕಿದ್ದೀನಿ. ಕಸ್ಟಮರ್ ಏನು ಹೇಳಿರಲಿಲ್ಲ, ನಾನೇ ಚೆನ್ನಾಗಿರುತ್ತೆ, ಸ್ವಲ್ಪ ಕಾಸ್ಟ್ಲಿ ಸೀರೆ ಚೆನ್ನಾಗಿರುತ್ತೆ, ಪ್ಯೂರ್ ಕಾಂಚೀಪುರಂ ಸೀರೆ ಅಂತ ಈ ಥರ ಹಾಕಿದ್ದೀನಿ. ನೋಡಿ ಯಾವ ಥರ ಇದೆ ಅಂತ ನೋಡಿ. ಹಾಫ್ ಕಲರ್ ಒಂದೇ ಗ್ಯಾಪಲ್ಲೇ 2 ಕಲರ್ಸು ಯೂಸ್ ಮಾಡ್ಕೊಂಡು ಹಾಕಿದ್ದೀನಿ. ಇದು 4ನೇ ಸೀರೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಇದು 2 ಕಲರ್ಸು, 2 ಕುಚ್ಚು ಒಂದೇ ಹತ್ರನೇ ಪಕ್ಕನೇ ಹಾಕಿದ್ದೀನಿ. ಪಿಂಕ್ 2, ಗ್ರೀನ್ 2, ಯೆಲ್ಲೋ 2 ಆ ಥರ ಹಾಕಿದ್ದೀನಿ. ಇದು ವಿಡಿಯೋದಲ್ಲಿ ಅಷ್ಟು ನೀಟಾಗಿ ಗೊತ್ತಾಗ್ತಾ ಇಲ್ಲ, ನಾನು ಅಪ್ಲೋಡ್ ಮಾಡಿದ್ದೀನಿ. ಅಲ್ಲೋಗಿ ನೋಡಿ ಫ್ರೆಂಡ್ಸ್, ನಿಮ್ಗೆ ಗೊತ್ತಾಗುತ್ತೆ, ನೀಟಾಗಿ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ಇದು 5th ಸ್ಯಾರಿ. ಹಾರ್ಟ್ ಶೇಪ್ ಬೀಡ್ಸ್ ವಿತ್ ಡೈಮಂಡ್ ಶೇಪ್ ಯೂಸ್ ಮಾಡಿಕೊಂಡು ಮಾಡಿದ್ದೀನಿ. ಇದಕ್ಕೂ 350 ಚಾರ್ಜ್ ಮಾಡಿದ್ದೀನಿ ಫ್ರೆಂಡ್ಸ್ ನಾನು. ತುಂಬ ಚೆನ್ನಾಗಿದೆ. 350 to 400ವರೆಗೂ ಚಾರ್ಜ್ ಮಾಡ್ಬೋದು ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಗ್ರ್ಯಾಂಡ್ ಲುಕ್ ಬರುತ್ತೆ ನೋಡಿ. ಎಷ್ಟಿದೆ ಹಾರ್ಟ್ ಶೇಪ್ ಬೀಡ್ಸು. ಇದು ಒಂದು ಕುಚ್ಚು, ಒಂದು ಡೈಮಂಡ್ ಬೀಡ್ ಹಂಗೆ ಬಿಟ್ಟಿದ್ದೀನಿ. ಆ ಡೈಮಂಡ್ ಬೀಡ್ ಇದೆಲ್ಲ ಆ ಜಾಗಕ್ಕೆ ಬೇಕಾದ್ರೆ ನೀವು ಕುಚ್ಚು ಹಾಕ್ಕೋಬೋದು. ಇದೆಲ್ಲ ಸ್ವಲ್ಪ ಬ್ರೈಡಲ್ ಲುಕ್ ಬರುತ್ತೆ. ಇದಕ್ಕೆಲ್ಲ 1 hour ಅಷ್ಟೇ ಸಾಕು ಫ್ರೆಂಡ್ಸು. ಇದು ಮಾಡೋದು, ಡಿಸೈನ್ ಹೇಗೆ ಮಾಡೋದು ಅಂತ ನಾನು ವಿಡಿಯೋಸ್ ನಿಮ್ಗೆ ಅಪ್ಲೋಡ್ ಮಾಡಿದ್ದೀನಿ ನೋಡಿ. 1 hour ಈ ಸೀರೆ ಕಂಪ್ಲೀಟ್ ಮಾಡ್ಬೋದು. 350 to 400ವರೆಗೂ ಚಾರ್ಜ್ ಮಾಡ್ಬೋದು. ನಮ್ಮ ಏರಿಯಾ ನೋಡಿಕೊಂಡು ನಾವು ಚಾರ್ಜ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಇದು 6th ಸ್ಯಾರಿ ನೋಡಿ. ಇದು ಲಕ್ಷ್ಮೀಕಾಯಿನ ಯೂಸ್ ಮಾಡಿಕೊಂಡು ಹಾಕಿರೋದು. ತುಂಬ ಚೆನ್ನಾಗಿದೆ. ಡೈಮಂಡ್ ಬೀಡ್ಸು ವಿತ್ ಲಕ್ಷ್ಮೀಕಾಯಿನ ಕುಚ್ಚು ಈ ಥರ ಹಾಕಿದ್ದೀನಿ. ಇದಕ್ಕೂ 350 ಚಾರ್ಜ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ತುಂಬಾ ಬೇಗ ಆಗುತ್ತೆ. ಇದು 1 hourಲ್ಲೇ ಮುಗಿಯುತ್ತೆ. ಇದೆಲ್ಲ ಕುಚ್ಚು ಎಲ್ಲ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಮತ್ತು ಹಾಗೆ ಕಾಟನ್ ಥ್ರೆಡಲ್ಲಿ ಮಾಮೂಲಿ ಹೆಮ್ಮಿಂಗ್ ನೀಡಲ್ಲಿ ಪೊಣ್ಸ್ಕೊಂಡು ಹೋಗಿರೋದು. ಕುಚ್ಚು ರೆಡಿ ಆಗಿದ್ರೆ ಪೊಣ್ಸ್ಕೊಳ್ಳೋಕ್ಕೆಲ್ಲ ಒಂದು ½ hour ಸಾಕು. ತುಂಬ ಬೇಗನೆ ಆಗುತ್ತೆ ಫ್ರೆಂಡ್ಸ್. ಇದು ನೋಡಿ, ನೀವು ನಾನು ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಈ ಡಿಸೈನ್ದು ನೋಡಿ ಫ್ರೆಂಡ್ಸ್. ಇದು ಅಷ್ಟೇ ಫ್ರೆಂಡ್ಸ್, 400 ಚಾರ್ಜ್ ಮಾಡ್ಬೋದು. ಇದು ವಿಡಿಯೋದಲ್ಲಿ ನೀಟಾಗಿ ಗೊತ್ತಾಗ್ತಾ ಇದೆ, ಇದರಲ್ಲಿ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ನೋಡಿ. ಇದರಲ್ಲಿ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದಕ್ಕೂ 400ವರೆಗೂ ಚಾರ್ಜ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಡಿಸೈನು. ನಿಮಗೆ ವಿಡಿಯೋಸಲ್ಲಿ ಹೋಗಿ ನೋಡಿದ್ರೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದು 7th ಸ್ಯಾರಿ. ತುಂಬ ಚೆನ್ನಾಗಿದೆ. ಮೈಸೂರು ಸಿಲ್ಕ್ ಸ್ಯಾರಿ ಈ ಥರ ಬಂದಿದೆ ನೋಡಿ ಫ್ರೆಂಡ್ಸ್. ವಿಡಿಯೋದಲ್ಲಿ ಹೋಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಈ ಡಿಸೈನ್ ಹೇಗೆ ಬಂದಿದೆ ಅಂತ. ತುಂಬ ಈಸಿ ಮೆಥಡ್ ಹೇಳ್ಕೊಟ್ಟಿದ್ದೀನಿ. ನೀವು ಸ್ವಲ್ಪ ಕಷ್ಟ ಅನಿಸುತ್ತೆ ನೋಡೋಕ್ಕೆ, ಬಟ್ ಹಾಕೋ ಮೆಥಡ್ ಮಾತ್ರ ತುಂಬ ಈಸಿಯಾಗಿ ಯೂನಿಕ್ಕಾಗಿ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ನೋಡಿ, ಮಿಸ್ ಮಾಡ್ದಂಗೆ ನೋಡಿ ಫ್ರೆಂಡ್ಸ್. ಇದು 8ನೇ ಸೀರೆ ಫ್ರೆಂಡ್ಸ್. ನೋಡಿ ಯಾವ ಥರ ಡಿಸೈನ್ ಹಾಕಿದ್ದೀನಿ ಅಂತ. ಇದು ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇದು ಸ್ವಲ್ಪ ಉದ್ದ ಬೀಡ್ಸು 1-2 ಮತ್ತು ಈ ಥರ ತುಂಬ ಚೆನ್ನಾಗಿ ಒಂದೊಂದು ಕಲರ್ ಒಂದೊಂದು ಯೂಸ್ ಮಾಡಿಕೊಂಡು ಇದನ್ನು ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್. ಇದನ್ನು ಹೋಗಿ ನೀವು ಸರ್ಚ್ ಮಾಡಿ, ನಮ್ಮ ಪೇಜಲ್ಲಿ ಗೊತ್ತಾಗತ್ತೆ ನಿಮಗೆ ಯಾವ ಡಿಸೈನು ಅಂತ. ಎಷ್ಟು ಬೇಗ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ. ಈ ಥರ ಸ್ವಲ್ಪ ಉದ್ದ ಬೀಡು, ಇದು ಒಂಥರ ದಪ್ಪ ಬೀಡು ಚೆನ್ನಾಗಿದೆ, ಒಂಥರ ಜುಮ್ಕಾ ಥರ ಇದೆ. ತುಂಬ ಚೆನ್ನಾಗಿದೆ ಡಿಸೈನು, ಯೂನಿಕ್ಕಾಗಿ. ನನ್ನ ಕಸ್ಟಮರ್ಸ್ಗಂತೂ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಕಸ್ಟಮರ್ ಫುಲ್ ಹ್ಯಾಪಿ ಆದರು. ಕಸ್ಟಮರ್ ಹ್ಯಾಪಿ ಆದರೆ ನಮಗೂ ಹ್ಯಾಪಿ ಫ್ರೆಂಡ್ಸ್. ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡ್ಕೊಂಡಿರೋರಿಗೆಲ್ಲ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ನಮ್ಮ ಫುಲ್ ವಿಡಿಯೋಸ್ ಎಲ್ಲ ವಿಡಿಯೋಸು ತಪ್ಪದೇ ಎಲ್ಲ ನೋಡಿ ಫ್ರೆಂಡ್ಸ್.
ನೋಡಿ ಈ ಥರ ತುಂಬ ಚೆನ್ನಾಗಿದೆ. ಒಂದೊಂದು ಕಲರ್ ಒಂದೊಂದು ಗ್ರ್ಯಾಂಡ್ ಲುಕ್ ಬರುತ್ತೆ. ಇದಕ್ಕೆಲ್ಲ 350 ಚಾರ್ಜ್ ಮಾಡಿದ್ದೀನಿ ನೋಡಿ. ಈಗ ನೋಡಿ ಇದು 9th ಸ್ಯಾರಿ ತೋರಿಸ್ತಾ ಇದ್ದೀನಿ. ತುಂಬ ಬ್ರೈಡಲ್ ಆಗಿ ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೂ 350 to 400 ಚಾರ್ಜ್ ಮಾಡ್ಬೋದು. ಇದು 1 ಅವರಲ್ಲೇ ಹಾಕ್ಬೋದು. ನಾನು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ನೋಡಿ ಎಷ್ಟು ಗ್ರ್ಯಾಂಡ್ ಲುಕ್ ಇದೆ ಅಂದರೆ ಇದು ಯಾರು ನಂಬಲ್ಲ 1 ಅವರ್ ಆಗುತ್ತೆ ಅಂದರೆ, ಬಟ್ ಪಕ್ಕ 1 ಅವರಲ್ಲೇ ಆಗುತ್ತೆ. ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನೀವು ನಂದು ವಿಡಿಯೋ ಹಾಕಿದ್ದೀನಲ್ಲ, ಆ ವಿಡಿಯೋದಲ್ಲಿ ಹೋಗಿ ನೋಡಿ, ನೀವು ನಿಮಗೆ ಗೊತ್ತಾಗುತ್ತೆ ಎಷ್ಟು ಈಸಿ ಮೆಥಡ್ ಇದೆ ಅಂತ. ಎಲ್ಲ ವಿಡಿಯೋಸು ಆಲ್ಮೋಸ್ಟ್ ಎಲ್ಲನೂ ನಾನು ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ತೋರಿಸಿರೋ ಸ್ಯಾರೀಸ್ ವಿಡಿಯೋಸ್ ಎಲ್ಲ ತಪ್ಪದೆ ಎಲ್ಲ ವಿಡಿಯೋಸು ನೋಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಲು. ನಿಮ್ಗೆ ಇನ್ನೂ ಒಳ್ಳೆ ಡಿಸೈನ್ಸು ಇನ್ನೂ ಈಸಿ ಮೆಥಡಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ನಾನು ಯಾವ ಥರ ಈಸಿ ಮೆಥಡ್ ಮಾಡೋದು ಅಂತ ನಿಮಗೆ ಹೇಳ್ತೀನಿ. ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಗ್ರ್ಯಾಂಡ್ ಆಗಿದೆ, ಬ್ರೈಡಲ್ ಆಗಿದೆ, ತುಂಬ ಚೆನ್ನಾಗಿದೆ. ಇದಕ್ಕೆ ಬರೀ 350 to 400 ಚಾರ್ಜ್ ಮಾಡ್ಬೋದು ನಾವು. ನಮ್ಗೆ 1 ಅವರ್ ಕೆಲಸ, ಮೆಟೀರಿಯಲ್ 60-70 rupees ಬೀಳುತ್ತೆ. ಅದು ನಮಗಾಗಿ ವರ್ತ್ ಆಗುತ್ತೆ ಫ್ರೆಂಡ್ಸ್. ಅಷ್ಟು ಈಸಿ ಮೆಥಡ್ ಇದೆ, ತಪ್ಪದೆ ಎಲ್ಲರೂ ನೋಡಿ. ಇದು ಫೈನಲ್ ಸ್ಯಾರಿ, 10th ಸ್ಯಾರೀಸು. ಇದು ಅಷ್ಟೇ ಪರ್ಲ್ ಯೂಸ್ ಮಾಡ್ಕೊಂಡಿದ್ದೀನಿ. ಇದರಲ್ಲೂ ಎಲ್ಲೂ ಗೋಲ್ಡ್ ಇಲ್ಲ, ಎಲ್ಲ ಸಿಲ್ವರ್ ಇತ್ತು. ಹಾಗಾಗಿ ಇದು ನೋಡಿ ಒಂದು ಪರ್ಲ್ ಹಾಕ್ಕೊಂಡು ಒಂದು ಅಪ್ ಆ್ಯಂಡ್ ಡೌನ್ ಕುಚ್ಚು ಹಾಕಿದ್ದೀನಿ. ಪರ್ಲ್ ಹಾಕಿ ಪಿಂಕ್ ಕಲರ್ ಕುಚ್ಚು ಸ್ವಲ್ಪ ಉದ್ದ ಹಾಕಿದ್ದೀನಿ. ಮತ್ತು ರಾಮ ಗ್ರೀನ್ ಕಲರ್ ಇದೆಲ್ಲ ಅದು ಸ್ವಲ್ಪ ತುಂಡ ಹಾಕಿದ್ದೀನಿ. ಒಂದು ಉದ್ದ ಒಂದು ತುಂಡ ಆ ಥರ ಸ್ಯಾರಿ ಪೂರ್ತಿ ಹಾಕಿದ್ದೀನಿ. ತುಂಬ ಚೆನ್ನಾಗಿದೆ ಇದು ಸ್ಯಾರಿ, ಡಿಸೆಂಟಾಗಿದೆ. ಹಾಗಾಗಿ ಕುಚ್ಚು ತುಂಬ ಡಿಸೆಂಟಾಗಿದೆ ಅಂತ ಎಲ್ಲ ಡಿಸೈನ್ಸು ನಾನೇ ಸೆಲೆಕ್ಷನ್ ಮಾಡಿ ನಮ್ಮ ಕಸ್ಟಮರ್ಗೆ ಹಾಕಿರೋದು. ಅವರಂತೂ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ತುಂಬ ಚೆನ್ನಾಗಿದೆ ಮೇಡಮ್ ಅಂತಂದರು. ಅದಕ್ಕೆ ನಮ್ಗೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ನಮಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತಲ್ಲ ಫ್ರೆಂಡ್ಸ್. ನೋಡಿ ಹೇಗಿದೆ ಡಿಸೈನ್ಸ್ ಎಲ್ಲ ಅಂತ ಕಾಮೆಂಟ್ ಮಾಡಿ. ನಮಗೆ ಫಿನಿಶಿಂಗ್ ಎಲ್ಲ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನನ್ನ ವಿಡಿಯೋಸ್ ಎಲ್ಲರೂ ತಪ್ಪದೇ ನೋಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.